ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಭಗವದ್ಧ್ವಜ ಬ್ಯಾನರ್ ತೆರವುಗೊಳಿಸಿದ ಚಿತ್ತಾಪುರ ಪುರಸಭೆಯ ವಿರುದ್ಧ ಕೇಸರಿ ಕಲಿಗಳ ಆಕ್ರೋಶ. ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಭಗವದ್ಧ್ವಜ ಬ್ಯಾನರ್ ತೆರವುಗೊಳಿಸಲು ಚಿತ್ತಾಪುರ ಪುರಸಭೆ ಚಿಂತನೆಯನ್ನ ಮಾಡಿದ್ದು ತೆರವುಗೊಳಿಸಿದೆ. ಪುರಸಭೆಯ ವಿರುದ್ಧ ಕೇಸರಿ ಕಲಿಗಳ ಆಕ್ರೋಶ. ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ತಡರಾತ್ರಿಯೇ ತೆರವು ಕಾರ್ಯಾಚರಣೆ. ಹಿಂದೂ ವಿರೋಧಿ ಸರ್ಕಾರದೆಂದು ಬಿಜೆಪಿ ಘೋಷಣೆ. ಹಿಂದೂಗಳಿಗೆ ಚಿತ್ತಾಪುರದಲ್ಲಿ ಅನ್ಯಾಯ ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಕೂತ್ಕೊಂಡಿದ್ದಾರೆ. ಏನಾಯ್ತು ಅಂದ್ರೆ 100ನೇ ವರ್ಷದ RSS ಸಂಭ್ರಮಾಚರಣೆಗೆ ಅಡ್ಡಿ ಮಾಡಲಾಗ್ತಾ ಇದೆ ಅಂತ ಹೇಳಿ ಕೇಸರಿ ಖಲಿಗಳು ತಲೆ ಕೆಡಿಸಿಕೊಂಡು ಈಗ ಪ್ರತಿಭಟನೆ ಮಾಡ್ತೇವೆ ಅಂತ ಕೂತಿದ್ದಾರೆ. ರಾಜ್ಯದಲ್ಲಿ RSSಗೆ ನಿರ್ಬಂಧ ವಿಚಾರ ಸುದ್ದಿ ಮಾಡ್ತಾ ಇರುವಂತಹ ಈ ಒಂದು ಬೆನ್ನಲ್ಲೇ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಚಿತ್ತಾಪುರ ಕ್ಷೇತ್ರದಲ್ಲಿ ನಡೆಯಲಿರುವಂತಹ ಆಗಸ್ಟ್ 19ರಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನಕ್ಕಾಗಿ ಅಳವಡಿಕೆ ಮಾಡಲಾಗಿದ್ದಂತಹ ಅಲಂಕಾರಿತ ಭಗವದ್ಧ್ವಜ ಅಂತಂದ್ರೆ ನೀವು RSSನ ಕೇಸರಿ ಒಂದು ಧ್ವಜವನ್ನು ನೋಡ್ತಿರಲ್ಲ, ಅದಕ್ಕೆ ಭಗವದ್ಧ್ವಜ ಅಂತ ಹೇಳಿ ಕರೀತಾರೆ. ಭಗವದ್ಧ್ವಜಗಳು ಮತ್ತು ಬ್ಯಾನರ್ನನ್ನ ಕೇಸರಿ ಪರಾರಿಗಳು ಅವನ್ನು ಕೂಡ ತೆರವುಗೊಳಿಸಲಾಗಿದೆ. ಈ ಒಂದು ಘಟನೆ ಶುಕ್ರವಾರ ನಡೆದಿದೆ. ವಿಜಯದಶಮಿ ಉತ್ಸವ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಸಂಘ ಶತಾಬ್ದಿ ಕಾರ್ಯಕ್ರಮಕ್ಕೆ ಸಂಭ್ರಮಕ್ಕಾಗಿ ಭರ್ಜರಿ ತಯಾರಿಯನ್ನ ನಡೆಸಿಕೊಳ್ಳಲಾಗಿತ್ತು. ಚಿತ್ತಾಪುರ ಪಟ್ಟಣದ ಪ್ರಮುಖ ವೃತ್ತದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಕೇಸರಿ ಬಣ್ಣದ ಪರಾರಿ ಹಾಗೂ ಅಭಿಮಾನಿಗಳು ಬ್ಯಾನರ್ಗಳನ್ನ ಭಗವದ್ಧ್ವಜಗಳನ್ನ ಕಟ್ಕೊಂಡಿದ್ರು. ಆದ್ರೆ ಪರವಾನಗಿಯನ್ನ ಪಡೆಯದೆ ಅಳವಡಿಸಿದ್ದಾರೆ ಅಂತ ಹೇಳಿ ಪುರಸಭೆಯ ನೌಕರರು ಸಿಬ್ಬಂದಿಗಳು ರಾತ್ರಿ ಆಗಮಿಸಿ ತೆರವನ್ನಗೊಳಿಸಿದ್ದಾರೆ. ಶಾಲಾ ಕಾಲೇಜುಗಳು, ಮೈದಾನ ಇರಬಹುದು, ಸಾರ್ವಜನಿಕ ಸಹಕಾರ ಸ್ಥಳಗಳಲ್ಲಿ ಇರಬಹುದು, ಯಾವುದೇ ಖಾಸಗಿ ಸಂಘ ಸಂಸ್ಥೆಗಳು ಕಾರ್ಯಕ್ರಮವನ್ನ ಆಚರಿಸಬೇಕಾದ್ರೂ ಕೂಡ ಪೂರ್ವಾನುಮತಿ ಕಡ್ಡಾಯ ಅಂತ ಹೇಳಿ ಸಚಿವ ಸಂಪುಟದಲ್ಲಿ ಗುರುವಾರ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಕೇರಳ, ತಮಿಳುನಾಡು ಸರ್ಕಾರದ ಮಾದರಿಯಲ್ಲೇ ಕರ್ನಾಟಕದಲ್ಲಿ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಈ ಸಂಬಂಧ ಕಾನೂನು ರಚಿಸಲಾಗ್ತಾ ಇದೆ ಅಂತ ಹೇಳಿ ಸೂಚನೆಯನ್ನ ತಿಳಿಸಿದ್ರು. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬರೆದಂತಹ ಪತ್ರವೇ ಕಾರಣವಾಗಿತ್ತು. ಇನ್ನು ಸರ್ಕಾರಿ ಸ್ಥಳಗಳಲ್ಲಿ RSS ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಅನುಮತಿ ಕೊಡಬಾರದು, ಇದು ಸಂವಿಧಾನ ಆಶಯದ ವಿರುದ್ಧವಾಗಿದೆ ಅಂತ ಸಂಘ ಸಂಸ್ಥೆ ಅನುಮತಿಯನ್ನ ಪಡೆಯದೆ ಕಾರ್ಯಕ್ರಮವನ್ನ ನಡೆಸಿ ಮುಗ್ಧ ಮಕ್ಕಳು, ಯುವಜನರ ಮೇಲೆ ದುಷ್ಪರಿಣಾಮ ಬೀಳ್ತಾ ಇದೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದ ಹಿನ್ನೆಲೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಸಲಾಯಿತು. ಕಾರ್ಯಕ್ರಮವನ್ನ ನಡೆಸಲು ಪೂರ್ವಾನುಮತಿ ಕಡ್ಡಾಯ ಅಂತ ಹೇಳಿ ನಿರ್ಧಾರಕ್ಕೆ ಬರಲಾಗಿತ್ತು. ಹೀಗಾಗಿ ಚಿತ್ತಾಪುರದಲ್ಲಿ ಅನುಮತಿಯನ್ನ ಪಡೆಯದೆ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೆಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪುರಸಭೆಯ ನೌಕರರು, ಸಿಬ್ಬಂದಿಗಳು ಭಗವದ್ಧ್ವಜವನ್ನ ಬ್ಯಾನರ್ಗಳನ್ನ ತೆರವುಗೊಳಿಸಿದ್ದಾರೆ. ಆದರೆ ಈ ನಡೆ ತೀವ್ರ ವಿರೋಧಕ್ಕೆ ಕಾರಣವಾಗಿದೆ. ಮುಂದೆ ಇದು ತುಂಬಾ ವಿಚಿತ್ರವಾಗಿ ಮತ್ತು ವಿಕಾರವಾಗಿ ತಿರುಗುವಂತಹ ಎಲ್ಲಾ ರೀತಿಯ ಒಂದು ಡೌಟ್ ಕೂಡ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರ ಈ ಘಟನೆ ನಡೆದಿರುವುದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದು ರಾಜಕೀಯ ಆಡಳಿತದಲ್ಲಿ ಕ್ರಮವಲ್ಲ, ಬದಲಿಗೆ ರಾಜಕೀಯ ಪ್ರೇರಿತ ದ್ವೇಷದ ಕಾರ್ಯಕ್ರಮ ಅಂತ ಹೇಳಿ RSSನ ಬಿಜೆಪಿ ಕಾರ್ಯಕರ್ತರು ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಏನೇ ಆದ್ರೂ ಕೂಡ RSS ಏನು ಅನ್ಕೊಂಡಿತ್ತಲ್ವಾ, ಸೊ ಅದನ್ನ ಮಾಡಬೇಕು ಅಂತ ಹೇಳಿರುವಂತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.